ಮೂಗು ಸುರೇಶ್ ಅಂತ ಹೇಳಿದ್ರೆ ನಮಗೆ ತಟ್ಟಂತ ನೆನಪಾಗೋದೇ ಸೂರ್ಯವಂಶ ಸಿನಿಮಾ. ಯಾಕಂದ್ರೆ ಆ ನಿಮ್ಮ ಕ್ಯಾರೆಕ್ಟರ್ ಹಿಂಗಿದೆ, ತಮಾಷೆ, ನಿಮ್ಮದು ಆ ದೊಡ್ಡಣ್ಣವ್ರ ಕಾಂಬಿನೇಷನು ವಿಷ್ಣುವರ್ಧನ್ ಅವ್ರ ಜೊತೆಗೆ, ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ಹೆಂಗೆ ಅನಿಸುತ್ತೆ? ಕುಮಾರಸ್ವಾಮಿ ಅವರು ಮೂಲತಃ ಡಿಸ್ಟ್ರಿಬ್ಯೂಟರ್ ಆಗಿದ್ದರು. ನಂತರ ರಾಜಕೀಯಕ್ಕೆ ಬಂದರು, ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತೊಗೊಂಡ್ರು, ಒಳ್ಳೆ ರಾಜಕಾರಣಿ ಅಂದರು, ಒಳ್ಳೆ ವಾಗ್ಮಿ ಆದರು. ಅವರು ಸೂರ್ಯವಂಶ ಅನ್ನೋ ಒಂದು ಕಥಾವಸ್ತುನ ಕನ್ನಡಕ್ಕೆ ತಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ರು. ನನ್ನ 485 ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಿನಿಮಾ ಸೂರ್ಯವಂಶ. ಅಷ್ಟು ಜನಪ್ರಿಯತೆ ಇದೆ. ಈ ಪ್ರತಿಯೊಬ್ಬರು ನೆನೆಸ್ಕೋತಾರೆ ಸೂರ್ಯವಂಶ ಅಂತ. ಸೂರ್ಯವಂಶ ನಾನು ಇತ್ತೀಚೆಗೆ ಮೀಸೆ ಬಿಟ್ಟಿದ್ದೀನಿ. ಮೀಸೆ ಇದ್ದಾಗ ತಕ್ಷಣ ನಾನು ಗುರ್ತಿಡಿಯಲ್ಲ. ಆದರೂ ಕೂಡ ಸೂರ್ಯವಂಶದಲ್ಲಿ ಪಾತ್ರ ಮಾಡಿದ್ರಿಂದ ನಾನು ಚೆಕ್ ಅಂತ ಕಂಡುಹಿಡಿತಾರೆ. ನಾನು ನೀವೊಂದು ಪರಿಚಯ ಮಾಡಿಕೊಡ್ಬೇಕಾದ್ರೆ ಈ ವೇದಿಕೆಗಳಲ್ಲಿ ಮಾಡಿಕೊಡ್ತಾರಲ್ಲ, ಮಾನ್ಯ ಅಂತೇಳಿ ಮಾಡ್ಕೊಡೋಣ ಅಂದ್ಕೊಂಡು ಯಾರಾದರೂ ಬಂದು ಹೊಡೆದ್ಗಿಡ್ದಾರ ಅನ್ನೋ ಭಯ ಆಯಿತು. ಅದನ್ನು ಬೇರೆ ಬೇರೆ ಥರನೇ ಟ್ರೋಲ್ ಆಗಿಬಿಡ್ತು. ಅದೆಲ್ಲ ಹೇಳಬಾರ್ದಿಲ್ಲ. ನೀವು ನೋಡಿರ್ತೀರಿ ಅದನ್ನು, ಮಾನ್ಯ ಅನ್ನೋದನ್ನು ಯಾರ್ಯಾರಿಗೋ ಕಂಪೇರ್ ಮಾಡಿಬಿಟ್ರು. ಅದು ಒಂದು ಏನಂತಂದರೆ, ಸೂರ್ಯವಂಶ ಚಿತ್ರದಲ್ಲಿ ಸಾಕಷ್ಟು ಡೈಲಾಗ್ ಇರಲ್ಲ, ಸಣ್ಣ ಸಣ್ಣ ಮಾತುಗಳು. ಆದರೂ ಕೂಡ ಇಡೀ ಚಿತ್ರ ಗೆದ್ದಿದ್ದರಿಂದ ಒಂದು ಸಣ್ಣ ಪಾತ್ರನೂ ಗೆಲ್ಲೋದಕ್ಕೆ ಕಾರಣ ಆಯಿತು. ಅದರಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ ಆಯಿತು. ಅದಕ್ಕಿಂತ ದೊಡ್ಡ ದೊಡ್ಡ ಪಾತ್ರಗಳು ಭಾಮ ಸತ್ಯಭಾಮ ಆಗಿರ್ಬೋದು, ವೀರ ಕನ್ನಡಿಗ ಆಗಿರ್ಬೋದು, ಶ್ರೀರಸ್ತು ಶುಭಮಸ್ತು ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿದ್ದು, ರಕ್ತ ಕಣ್ಣೀರಾಗಿರ್ಬೋದು, ದೊಡ್ಡ ದೊಡ್ಡ ಪಾತ್ರಗಳು ಸಾಕಷ್ಟು ಜಾಸ್ತಿ ಡೈಲಾಗ್ ಇರುವಂಥ ಚಿತ್ರಗಳಲ್ಲೂ ಕೂಡ ನಟಿಸಿದ್ದೀನಿ. ಇದರಷ್ಟು ಜನಪ್ರಿಯ ಆಗಲಿಲ್ಲ. ಅದೇ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ಅದು ನಿಮ್ಮನ್ನ ಜನರ ಮನಸ್ಸಲ್ಲಿ ಉಳಿಯೋ ರೀತಿ ನಿಮ್ಮ ನಟನೆ ಇರ್ತಾ ಇತ್ತು. ಯಾಕಂತ ಹೇಳಿದ್ರೆ ನಾನು ಇನ್ನೊಂದು ಸಿನಿಮಾ ನೆನೆಸ್ಕೊಳ್ಳೋದಾದ್ರೆ ನಲ್ಲ ಎನ್ನುವಂಥ ಸಿನಿಮಾದಲ್ಲಿ ಜಸ್ಟ್ ಒಂದು ಕೂಲಿಂಗ್ ಗ್ಲಾಸ್ ಟ್ರಾಫಿಕಲ್ಲಿ ಕೂಲಿಂಗ್ ಗ್ಲಾಸ್ ಮಾರುವಂಥ ಒಂದು ಪಾತ್ರ. ಅದರಲ್ಲಿ ಕಪ್ಪನ್ ಶಾಸ್ತ್ರ ಮೊದಲನೇ ಸೀರಿಯಲ್ ಬರ್ತೀನಿ, ಒಡೆಯಲ್ಲ, ಅನ್ಬ್ರೇಕಬಲ್ ಕಪ್ಪನ್ ಶಾಸ್ತ್ರ ಒಡೆಯಲ್ಲ ಅಂತ ಅಂದ್ಬಿಟ್ಟು ಅವಳು ಹುಚ್ಚಿ, ಹೌದೌದು, ಗೊತ್ತಿರಲ್ಲ ಅವಳಿಗೆ, ಹೌದಾ ಒಡೆಯಲ್ವಾ ಚೆಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಎಲ್ಲ ಗ್ಲಾಸ್ಗಳನ್ನ ಹೊಡೆದಾಕ್ಬಿಡ್ತಾರೆ. ಅದಾದಮೇಲೆ ಎರಡನೇ ಸರಿ ಬರ್ತೀನಿ, ಅದೇ ಕೂಲಿಂಗ್ ಗ್ಲಾಸ್ ನೀವು ಹೇಳ್ದಂಗೆ ಎರಡನೇ ಸರಿ ಬಂದಾಗ ಇವಳು ಅಂತ ಗೊತ್ತಾದಾಗ ಮತ್ತಿರ್ಗ ಬಿಡಿಸ್ಕೊಂಡು ಹೊಡೋಗ್ಬಿಡ್ತೀನಿ. ಅದೇ ಇವರು ನಾಗೇಂದ್ರ ಪ್ರಸಾದು ಎರಡು ಸೀನು ಅದರಲ್ಲಿ ಆ ಸಿನಿಮಾದಲ್ಲಿ ನನಗೆ ಕೊಟ್ಟಿದ್ದು. ಅವರು ರವಿ ಶ್ರೀವತ್ಸ ಇಬ್ಬರು ಸೇರಿ ಆ ಸೀನನ್ನು ಎಕ್ಸ್ಪ್ಲೈನ್ ಮಾಡ್ತಾ ಸ್ಥಳದಲ್ಲೇ ಅದನ್ನು ಇಂಪ್ರೂವೈಸ್ ಮಾಡಿದ್ರು, ಕ್ರಿಯೇಟ್ ಮಾಡಿ ಅದು ಅದ್ಭುತವಾದ ಬಂತು. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಏನಪ್ಪ ಇದು, ಈಗ ನನಗೆ ಕ್ರಿಯೇಟ್ ಮಾಡೋಣ ಕಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಸೀನ್ ಇನ್ನೂ ಪಕ್ಕ ರೆಡಿ ಇಲ್ವಲ್ಲ ಅಂತ ನನಗೆ ಭಯ ಇತ್ತು, ಹೇಗೆ ಬರುತ್ತೋ ಏನೋ ಅಂತ. ನೋಡಿದ್ರೆ ಸೀನ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅದ್ಭುತವಾಗಿ ಬಂದ್ಬಿಡ್ತು. ನನಗೆ ಭಾಳ ಖುಷಿಯಾಗಿತ್ತು. ಇಡೀ ಪಿಕ್ಚರ್ಲಿ ಎರಡೇ ಸೀನು. ಸರ್, ಯಾವುದೇ ಒಬ್ಬ ಕಲಾವಿದನಿಗೆ ಒಂದು ಅದ್ಭುತವಾದಂಥ ಒಂದು ಸಣ್ಣ ಪಾತ್ರ ಸಿಕ್ಕರು ಕಣ, ಇಡೀ ಸಿನಿಮಾದಲ್ಲಿ ಗೆಲ್ತಾನ. ಅವನ ಪ್ರತಿಭೆ ಅಷ್ಟೇ ಸಾಕು. ಈ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಅನ್ನ ಎರಡು ಕಾಳು ನೋಡಿದ್ರೆ ಸಾಕು ಅಂತಾರಲ್ಲ, ಅದೇ ರೀತಿ ಆ ಥರ ನಾವು ಭಾಳ ಪ್ರತಿಭಾವಂತರು. ಮತ್ತು ನಾನು ಬಿಟ್ಟರೆ ಯಾರೂ ಇಲ್ಲ, ಏನು ಸಣ್ಣ ಪಾತ್ರದಲ್ಲಿ ನಾನು ಗಿಟ್ಟಿಸ್ಕೊಂಡ್ಬಿಡ್ತೀನಿ ಅಂತ ಅನ್ನೋದಿಲ್ಲ. ಆ ಪಾತ್ರ ಆಗಿತ್ತು. ನಮ್ಗೆ ಸಿಕ್ಕಂಥ ಅವಕಾಶ, ನಿರ್ದೇಶಕರು, ಆಮೇಲೆ ಆ ಕಥಾವಸ್ತುಗೆ ತಕ್ಕಂತೆ ಇತ್ತು. ಅದರಿಂದ ಕಾರಣ.